ನಿನ್ನೆ ಬೆಳಗಾವಿಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ 2A ಮೀಸಲಾತಿ ಮಾಡುವ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಕೊಡುವಾಗ ಇದೊಂದು ಕಲ್ಲದ ಹೋರಾಟ ಮತ್ತು ಲಾಠಿ ಚಾರ್ಜ್ ಮಾಡಿದಕ್ಕಾಗಿ ಜಮಖಂಡಿಯಲ್ಲಿ ನಾಳೆ 12ನೇ ತಾರೀಕು ಮುಂದೆ ತಾಲೂಕಾ ಎಲ್ಲ ಸಮಾಜ ಬಾಂಧವರು ದೇಸಾಯಿ ಸರ್ಕಲ್ಗೆ ಬರಬೇಕು. ದೇಸಾಯಿ ಸರ್ಕಲಿಂದ ಉಗ್ರ ಹೋರಾಟಗಾರರು ನಮ್ಮ ಮುಖಂಡರಿಗೆ ಎಲ್ಲರಿಗೆ ನಾವು ಬೆನ್ನೆಲುವಾಗಿ ನಿಂದರೋಣ ಅಂತ ಹೇಳಿ ತಾವೆಲ್ಲ ವಿನಂತಿ ಕಳಿಸ್ರಿ. ಜಮಖಂಡಿ ತಾಲೂಕಿನ ಎಲ್ಲ ಹಿರಿಯರು ದೇಸಾಯಿ ಸರ್ಕಲ್ಗೆ ಬರಬೇಕು. ನಾಳೆ ಮುಖ್ಯಮಂತ್ರಿ ವಿರುದ್ಧ ಉಗ್ರ ಹೋರಾಟ ಮಾಡೋಣ. ನಮ್ಮ 2A ಪಡೆದೇ ಸಮಸ್ತ ಜಮಖಂಡಿ ತಾಲೂಕಿನ ಪಂಚಮಸಾಲಿ ಬಂಧುಗಳಲ್ಲಿ ವಿನಂತಿ ಮಾಡ್ಕೋದೇನೆಂದರೆ, ನಿಮಗೆ ಈಗಾಗಲೇ ತಿಳಿದಿರುವ ಹಾಗೆ ನಿನ್ನೆ ನಡೆದ ಬೆಳಗಾವಿಯಲ್ಲಿ ನಮ್ಮ ಸಮಾಜದ ಬಂಧುಗಳ ಮೇಲೆ ನಡೆಸಿದ ಹಲ್ಲೆಯನ್ನು ಖಂಡಿಸಿ ಜಮಖಂಡಿ ತಾಲೂಕಿನಲ್ಲಿ ನಮಗಾದಂಥ ನೋವನ್ನು ಪ್ರತಿಭಟನೆ ಮೂಲಕ ನಾವು ಪ್ರತಿಯೊಬ್ಬರು ಮನೆಗೊಬ್ಬರಾಗಿ ಬಂದು ಈ ಹಿಟ್ಲರ್ ಸರ್ಕಾರ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡಬೇಕಂತ ಹೇಳಿ ಎಲ್ಲ ಸಮಾಜದ ಹಿರಿಯರು ಕೂಡ್ಕೊಂಡು ನಮ್ಮ ಅಜ್ಜಾರಿಗಾದಂಥ ನೋವನ್ನು, ನಮ್ಮ ಸಮಾಜಕ್ಕಾದಂಥ ನೋವನ್ನು ಅಳಿಲನ್ನು ನಾವು ಬರೇ ನೋವಾಗೈತೆ ಮನೆಯಲ್ಲಿ ಕೂತ್ರಾಗುವುದಿಲ್ಲ, ಪ್ರತಿಯೊಬ್ಬರು ಮನೆಗೊಬ್ಬರು ಬಂದು ನಮ್ಮ ಅಳಲನ್ನು ಪ್ರತಿಭಟನೆ ಮೂಲಕ ಈ ಹಿಟ್ಲರ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಮನವಿಯನ್ನು ಕೊಡದೈತಿ. ದಯಮಾಡಿ ಸಮಾಜದ ಬಂಧುಗಳು ನಾಳೆ ದಿವಸ ಮುಂಜಾನೆ 10 ಗಂಟೆಗೆ ದೇಸಾಯಿ ಸರ್ಕಲ್ಗೆ ಬರ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೀವಿ. ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ, ಈ ಪಂಚಮಸಾಲಿ ಬಂಧುಗಳು ಎಲ್ಲ ರಾಜ್ಯದ ನಮ್ಮ ಬಂಧುಗಳು ನೋಡಿದಿರಿ. ಅಲ್ಲಿ ಏನು ನಡೆದದ, ಪಂಚಮಸಾಲಿಯರ ಮೇಲೆ ಹಲ್ಲೆ ಏನು ನಡೆದದ ಮತ್ತು ಗುರುಗಳ ಮೇಲೆ ಏನು ಹಲ್ಲೆ ನಡೆದದ, ಈ ಸರ್ಕಾರ ಎಷ್ಟು ದುಷ್ಟತನ ಮಾಡಿ ಆಫೀಸರ್ಗಳಿಗೆ ಹೇಳಿ ಮುಖ್ಯಮಂತ್ರಿ ನೇರವಾಗಿ ಹಲ್ಲೆ ಮಾಡಿಸಿದ್ದ ನಾವು ಖಂಡಿಸಿ ಅವರ ನಾಳೆ ನಾವು ಇಲ್ಲಿ 12 ಈ ತಾರೀಕಿನಿಂದ ನಾಳೆಗೆ ನಾವು ಶೀಘ್ರ ಇದನ್ನು ಜೋರ ನಮ್ಮ ಪಂಚಮಸಾಲಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಇವ್ರನ್ನ ಈ ಸರ್ಕಾರವನ್ನು ಖಂಡಿಸಿ ನಮ್ಮ ಪಂಚಮಸಾಲಿ ಬಂಧುಗಳಿಗೆ ಈ ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಕೂಡಲ ಸಂಗಮ ಅಜ್ಜಾರ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಬೆನ್ನು ಹತ್ತಿದ್ದಾರೆ. ಅದಕ್ಕೋಸ್ಕರ ನೀವು ನಮ್ಮ ಪಂಚಮಸಾಲಿಯರ ನಮ್ಮ ಮಕ್ಕಳ ಭವಿಷ್ಯ ಆಗಲಿ ಮೊಮ್ಮಕ್ಕಳ ಭವಿಷ್ಯ ಆಗಲಿ ನೀವು ಅದನ್ನು ತಿಳ್ಕೊಂಡು ಕಿಸಿಂದ ನೀವು ನಾಳೆ ಹೆಚ್ಚಿನ ಸಂಖ್ಯೆದಾಗ ಒಂದು 10,000 ಜನಸಂಖ್ಯೆ ನೀವು ಕೂಡಬೇಕಂತ ಹೇಳಿಕಿಸಿಂದ ನಮ್ಮ ತಾಲೂಕಿನಿಂದ ನಿಮ್ಮನ್ನು ಕಳಕಳಿಯಿಂದ ನಾನು ನಿಮ್ಮ ಮನೆ ಮಗನಾಗಿ ತಿಳ್ಕೊರಿ. ನಾವು ನಿಮ್ಮ ಹಿರಿಯರ ತಿಳ್ಕೊರಿ, ನಿಮ್ಮ ಅಧ್ಯಕ್ಷರ ತಿಳ್ಕೊರಿ. ನಿಮಗೆ ಪ್ಲೀಸ್ ಎಲ್ಲರೂ ನಾ ರಿಕ್ವೆಸ್ಟ್ ಮಾಡ್ಕೊಂಡು ನಿಮಗೆ ಕೇಳೋದಂತಂದ್ರೆ ನಾಳೆ ಪ್ರತಿಭಟನೆಗೆ ಹೆಚ್ಚಿನ ಸಂಖ್ಯೆದಾಗ ನೀವು ಬಂದು ನಮಗೆ ಅದಕ್ಕೆ ಒಂದು ಒಳ್ಳೆಯ ರೀತಿಯಿಂದ ಸಂದೇಶ ಹೋಗಬೇಕು ಸರ್ಕಾರಕ್ಕೆ. ಈ ಸರ್ಕಾರ ಖಂಡಿಸೋದೈತಿ. ಇದನ್ನು ನಾಳೆ ನೀವು ಎಲ್ಲರೂ ಕೂಡಬೇಕಂತೇಳಿ ನಿಮಗೆಲ್ಲರೂ ಕಳಕಳಿ ವಿನಂತಿ ಮಾಡ್ಕೊಂಡು ಕೈ ಇನ್ನೋದು ಕೇಳ್ಕೊತೀನಿ. ಎಲ್ಲರೂ ಬರಬೇಕಂತೇಳಿ ಧನ್ಯವಾದ. ಎಲ್ಲ 10/12/2024 ಮಂಗಳವಾರ ದಿನ ನಮ್ಮ ಸಮಾಜದ ಪ್ರಥಮ ಜಗದ್ಗುರುಗಳಾದಂಥ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿಯವರು ಪಂಚಮಸಾಲಿ ಸಮಾಜಕ್ಕೆ 2A ಕೊಡಿಸುವ ಸಲುವಾಗಿ ಹಕ್ಕೊತ್ತಾಯವನ್ನು ಮಾಡುವ ಸಲುವಾಗಿ ಪ್ರತಿಭಟನೆ ರ್ಯಾಲಿಯನ್ನು ಬೆಳಗಾವಿಯಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದರು. ಆ ಒಂದು ಸಂದರ್ಭದಲ್ಲಿ ಶಾಂತಿಯುತವಾಗಿ ನಮ್ಮ ಸಮಾಜದ ಗುರುಗಳು ಹಾಗೂ ನಾಯಕರಾದಂಥ ಬಸನಗೌಡ ಯತ್ನಾಳ್ ಹಾಗೂ ಅರವಿಂದ್ ಬೆಲ್ಲ, ಈರಣ್ಣ ಕಡಾಡಿ ಹಾಗೂ ನಮ್ಮ ಸಮಾಜದ ಇನ್ನೂ ಅನೇಕ ನಾಯಕರು ಕೂಡ ಈ ಒಂದು ಪ್ರತಿಭಟನೆಯನ್ನು ಮಾಡುವಂಥ ಸಂದರ್ಭದಲ್ಲಿ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಈ ಸರ್ಕಾರದವರು ಪೊಲೀಸರ ಮುಖಾಂತರ ಲಾಠಿ ಚಾರ್ಜ್ ಮಾಡುವ ಮೂಲಕ ನಮ್ಮ ಸಮಾಜದ ಸ್ವಾಮೀಜಿಯವರನ್ನು ವಶಕ್ಕೆ ಪಡೆದುಕೊಳ್ಳುವುದಲ್ಲದೆ ನಮ್ಮ ನಾಯಕರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಸಮಾಜದ ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವರನ್ನು ತೀವ್ರವಾಗಿ ಹಲ್ಲೆಗೊಳಪಡಿಸಿರುತ್ತಾರೆ. ಆ ಒಂದು ಕೃತ್ಯವನ್ನು ನಮ್ಮ ಸಮಾಜ, ರಾಜ್ಯ ಸಮಾಜ ಹಾಗೂ ತಾಲೂಕು ಸಮಾಜ, ಜಿಲ್ಲಾ ಸಮಾಜಗಳು ಎಲ್ಲವೂ ಕೂಡ ಉಗ್ರವಾಗಿ ಖಂಡಿಸ್ತವೆ ಈ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ಈ ಒಂದು ಕೃತ್ಯದಲ್ಲಿ ಭಾಗಿಯಾದಂಥ ಪೊಲೀಸ್ ಅಧಿಕಾರಿಗಳು ಅವ್ರು ಯಾರೇ ಆಗಿರಲಿ ಅಂಥವರ ಮೇಲೆ ಸರ್ಕಾರ ಶೀಘ್ರವಾಗಿ ಖಡಾಖಂಡಿತವಾಗಿ ಕ್ರಮವನ್ನು ಜರುಗಿಸಬೇಕು.